ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲ್ಲಾ ತಂತ್ರದ ರೂವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶಪ್ರೇಮಿ ಮಹಾಪರಾಕ್ರಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇದೇ ನೋಡಿ ಆವತ್ತಿನ ಕಾಲಕ್ಕೆ ಇಡೀ ಬ್ರಿಟಿಷ್ ಸರ್ಕಾರದ ನಿದ್ದೆಗೆಡಿಸಿದ್ದ ಕಿತ್ತೂರು ಕಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದಟ್ಟ ಕಾಡಿನ ಮಧ್ಯೆ ಅವಿತುಕೊಂಡು ಗೆರಿಲ್ಲಾ ಯುದ್ಧಗಳನ್ನ ಮಾಡಿ ಅದೆಷ್ಟೋ ವರ್ಷಗಳ ಕಾಲ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ಜಾಗ. ಸಹ್ಯಾದ್ರಿಯ ತಪ್ಪಲಿನ ಅಂಚಿನಲ್ಲಿರುವ ಪುಣ್ಯಭೂಮಿ ನಂದಗಡದ ವೀರ ರಾಯಣ್ಣನ ಸಮಾಧಿಗೆ ನಮಿಸಿ ನಮ್ಮ ಪಯಣ ಸಾಗಿತ್ತು ಒಂದು ಮಹಾನ್ ಕ್ರಾಂತಿಗೆ. ಈ ಮಣ್ಣಿನ ವೀರರನ್ನ ಅಣಿಗೊಳಿಸಿ ಅವರಿಗೆ ತನ್ನ ಮಡಿಲಲ್ಲಿ ಆಶ್ರಯ ನೀಡಿದ್ದ ಒಂದು ಐತಿಹಾಸಿಕ ಕೋಟೆಯ ಅಳಿದುಳಿದ ಅವಶೇಷಗಳ ಜಾಡು ಹಿಡಿದು ನಂದಗಡದಿಂದ ಬಂಡಿದಾರಿಯಲ್ಲಿ ತುಸು ದೂರ ಸಾಗಿದವನಿಗೆ ಮಾರ್ಗ ಮಧ್ಯೆ ವಿಶಾಲವಾದ ಕೆರೆಯೊಂದು ಗೋಚರಿಸಿತು. ಸ್ಥಳೀಯರು ಇದನ್ನ ಘೋಡ್ತಳೆ ಎಂದು ಕರೆಯುತ್ತಾರೆ. ಮರಾಠಿಯಲ್ಲಿ ಘೋಡ ಎಂದರೆ ಕುದುರೆ, ತಳೆ ಎಂದರೆ ಕೆರೆ ಎಂದರ್ಥ. ಆಗಿನ ಕಾಲದಲ್ಲಿ ಸೈನ್ಯದಲ್ಲಿನ ಕುದುರೆಗಳಿಗೆ ಕುಡಿನೀರಿಗಾಗಿ ಹಾಗೂ ಅವುಗಳ ಸ್ನಾನಕ್ಕಾಗಿ ಬಳಸುತ್ತಿದ್ದ ಕೆರೆ ಇದು. ನಂದಗಡದಿಂದ 8 ಕಿಲೋಮೀಟರ್ ಕಾಡು ದಾರಿಯನ್ನ ಸಾಗಿದವನಿಗೆ ಕೋಟೆಯ ಮೇಲೆ ವೀರಗಲ್ಲೊಂದು ಕಣ್ಣಿಗೆ ಬಿದ್ದಿತ್ತು. ಅವತ್ತು ಒಂದು ಮಹಾನ್ ಕ್ರಾಂತಿಗೆ ಪುಷ್ಟಿ ನೀಡಿದ್ದ ಕೋಟೆ ಇಂದು ಕಾಲದ ಹೊಡೆತಕ್ಕೆ ಸಿಲುಕಿ ಸಂಪೂರ್ಣವಾಗಿ ಗಿಡಗಂಟೆಗಳಿಂದ ಮುಚ್ಚಿ ಹೋಗಿದೆ. ಅದರ ಅಳಿದುಳಿದ ಗೋಡೆಗಳು ಮಾತ್ರ ಆ ವೀರರ ಪರಾಕ್ರಮಕ್ಕೆ ಸಾಕ್ಷ್ಯಮ್ಮಂತೆ ನಿಂತಿವೆ.